ಈಶಪ್ರಿಯ ಸ್ವಾಮೀಜಿಯವರ ಸನ್ನಿಧಾನಕ್ಕೆ ಪಡಮಟ್ಟು, ವೇದಿಕೆಯ ಮೇಲೆ ಉಪಸ್ಥಿತರೆಲ್ಲ ಗಣ್ಯಾತಿ ಗಣ್ಯರೇ, ಬನ್ನಂಜೆ ಅಭಿಮಾನಿ ವರ್ಗದವರೇ, ಬನ್ನಂಜೆ ಒಂದು ವಿಸ್ಮಯ ಅಂತ ವಿಷಯ ಕೊಟ್ಟಿದ್ದೆ ಅಂತ ಹೇಳಿದರು. ಬಹುಶಃ ಒಂದೇ ವಿಸ್ಮಯ ಹೇಳಿದರೂ ಸಾಕು ಅಂತ ಅಂದ್ಕೊಂಡಿದ್ದೆ. ವಿನಯ್ ಈಗ ನೀವು ಬೇಗ ಮುಗಿಸ್ಬೇಡಿ, ಒಂದು 25 ನಿಮಿಷನಾರು ಮಾತಾಡಿ ಅಂತ ನನಗೆ ಕಿವಿಯಲ್ಲಿ ಹೇಳಿ ಹೋಗಿದ್ದಾರೆ. ಬನ್ನಂಜಿಯವರು ಸದಾ ನನಗೆ ನೆನಪಿಗೆ ಬರೋದು, ಅವರು ಯಾವುದೇ ಉಪನ್ಯಾಸವನ್ನು ಮಾಡಿದಾಗ ಅವರೊಂದಷ್ಟು ಪದ್ಯಗಳನ್ನು ಪ್ರಾರ್ಥನಾ ರೂಪದಲ್ಲಿ ಹೇಳುತ್ತಿದ್ದರು. ಅದನ್ನು ನಾನು ಯಾವತ್ತೂ ಕೂಡ ಮನಸ್ಸಲ್ಲಿ ಇಟ್ಟುಕೊಂಡು ಅವರಿಗೆ ಗೊತ್ತಾಗದೇ ಇದ್ದ ಹಾಗೆ ನಾನು ಅವರ ಆರಾಧನೆಯನ್ನು ಮಾಡಿಕೊಂಡು ಬಂದವ. ಜಯತಿ ಪರಾಶರ ಸೂನು ಸತ್ಯವತೀ ಹೃದಯನಂದನೋ ವ್ಯಾಸ, ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ, ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ, ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಂ ಇತ್ಯಾಲಪಂತಂ, ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಭೂತಂ, ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್, ಭುವನ ಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಬೀರ್ಮಾ ಇತಿ ನ ಸಾಂತ್ವಯಂತಂ, ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಭೂತಂ. ಇದು ಬನ್ನಂಜಿಯವರ ಪ್ರಾರ್ಥನೆ. ಯಾಕೆ ಮಾಡ್ತಿದ್ರು ಅಂದರೆ, 1 ಗಂಟೆ 1.5 ಗಂಟೆ ಅವರು ಭಾಷಣ ಮಾಡಬೇಕಾದ್ರೆ ಈ ಪ್ರಾರ್ಥನೆಯೇ ಎಲ್ಲ ಶ್ರೋತೃಗಳನ್ನು ಹಿಡಿದಿಟ್ಕೊಳ್ತಿತ್ತು. ಅಷ್ಟು ಶಕ್ತಿ ನನಗೆ ಈಗ ಅದನ್ನು ಹೇಳಿದರೆ ರೋಮಾಂಚನ ಆಗ್ತಾಯಿದೆ. ಅವರ ಧ್ವನಿಯೇ ನಮಗೆ ಭಾಳ ವಿಸ್ಮಯ. ಅದು ಏನು, ಎಲ್ಲಿ ಆಪ್ಯಾಯಮಾನತೆ ಅಂತ ವಸ್ತುಗಳನ್ನು ವಿಷಯಗಳನ್ನು ನಿರೂಪಿಸುವಂಥದ್ದು ಬಹಳ ಅದ್ಭುತ. ನನಗೆ SSLC ಆದ ನಂತರ ಪೇಜಾವರ ಮಠದ ಆಲದ ಮರದ ಆಶ್ರಯದಲ್ಲಿ ನಾನು ನನ್ನ ವಿದ್ಯಾಭ್ಯಾಸ ಮುಂದುವರಿಸಿದವನು. ಶ್ರೀಕೃಷ್ಣ ಮುಖ್ಯಪ್ರಾಣರ ಅನ್ನದಾಸೋಹವನ್ನು ಸವಿದವ. ಸಂಸ್ಕೃತ ಮಹಾಪಾಠಶಾಲೆಯಲ್ಲಿ ಜ್ಞಾನದಾಸೋಹವನ್ನು ಯಥಾಮತಿ ಪಡೆದವ. ಆಗ ಪೇಜಾವರ ಮಠದಲ್ಲಿ ನಾವಿರುವಾಗ ಸಣ್ಣ ಹುಡುಗರು, ಪ್ರತಿನಿತ್ಯ ಬನ್ನಂಜೆಯವರು ಸಾಯಂಕಾಲ 7ರಿಂದ 8-8:30ವರೆಗೆ ಪೇಜಾವರ ಮಠದಲ್ಲಿ ಆಫೀಸಲ್ಲಿ ಬಂದು ಕೂತ್ಕೊಳ್ಳೋರು. ಆಗ ಹೆಚ್ಚಿನ ವಿಚಾರ ಗೊತ್ತಿರಲಿಲ್ಲ. ಬನ್ನಂಜೆ ಅಂದರೆ ಏನು ಅಂತ ಗೊತ್ತಿತ್ತು, ಅದು ಎಷ್ಟು ತಿಳಿದವರು ಅಂತ ಗೊತ್ತಿತ್ತು. ಆದರೆ ಯಾವತ್ತೂ ಕೂಡ ಅವರ ಹತ್ರ ಹೋಗಿ ಮಾತನಾಡಿದ್ದಿಲ್ಲ. ಅದೊಂದು ಹಿಮಾದ್ರಿ ಪರ್ವತ. ನಾವೇನಾದ್ರು ಮಾತಾಡೋಕ್ಕೆ ಹೋದರೆ ಏನು ಹೇಳ್ಕೊಳ್ಳೋದು? ಸಣ್ಣ ಧೂಳಿಕಣ ಪರ್ವತದ ಎದುರುಗಡೆ ತನ್ನ ಸತ್ವವನ್ನು ವಿವರಣೆ ಮಾಡಿದಾಗ ಆಗುತ್ತೆ. ಅದರಿಂದ ದೂರದಲ್ಲಿಯೇ ನಿಂತು ಅವರನ್ನು ಮೆಚ್ಚಿಕೊಂಡು ನಮ್ಮ ಹಿರಿಯ ವಿದ್ಯಾರ್ಥಿಗಳೆಲ್ಲ ಅವರ ಪ್ರವಚನ ನಿರಂತರವಾಗಿ ರಾಜಾಂಗಣದಲ್ಲಿ ನಡೀತಾ ಇತ್ತು. ಅವರು ಹೋಗ್ತಾ ಇದ್ದರು, ಅವರು ಹೋಗ್ತಾರೆ ಅಂತ ನಾನು ಹೋಗ್ತಾ ಇದ್ದೆ. ಅಲ್ಲಿ ಹೋಗೋಕ್ಕೆ ಶುರು ಮಾಡಿದ ಮೇಲೆ ಅದರ ರುಚಿ ಹತ್ತಿತು. ಅವರು ವಿಚಾರಗಳನ್ನು ಪ್ರಸ್ತುತಪಡಿಸುವ ರೀತಿ ಅದ್ಭುತ ಅಂತ ಅನಿಸ್ತು. ಹಾಗಾಗಿ ಅದೊಂದು ಹಿಮಾದ್ರಿ ಪರ್ವತ. ಹಿಮಾಲಯ ಪರ್ವತವನ್ನು ನಾವು ಹೊರಗಡೆಯಿಂದ ನೋಡ್ಬೋದು, ಆದರೆ ನೋಡಿದ್ದೇವೆ ಅಂತ ಒಂದು ತೀರ್ಮಾನಕ್ಕೆ ಬರುವ ಹಾಗಿಲ್ಲ. ಹಿಮಾಲಯದ ಕಣವನ್ನೂ ಕೂಡ ಪ್ರವೇಶ ಮಾಡಿ ಅಲ್ಲಿ ಏನಿದೆ ವಿಶೇಷ ಏನಿದೆ, ಅವಿಚಿತ್ರ ಏನಿದೆ ಅಂತ ಯಾರಿಗೂ ಇದುವರೆಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ನಮ್ಮ ಬನ್ನಂಜೆಯವರು ಯಾರಿಗೂ ಅವ್ರ ಬಗ್ಗೆ ಇದಮಿತ್ತಂ ಅಂತ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಡಿ.ವಿ. ಗುಂಡಪ್ಪನವರು ಹಿಮಾಲಯದ ಬಗ್ಗೆ ಒಂದು ಪದ್ಯ ಹೇಳ್ತಾರೆ. ಅವರ ಚಿತ್ರ ಇದೆ ನೋಡಿ. ನಾನು ಆ ಪದ್ಯ ಹೇಳಿದರೆ ಅವರಿಗೆ ಅನ್ವಯ ಮಾಡ್ಕೊಂಡ್ಬಿಟ್ರೆ ಆ ಪದ್ಯ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಹಿಮಗಿರಿಯೊಳವಿತಿಹುದು ಚೈತನ್ಯದಗ್ನಿಕಣ
ಸ್ಥಿಮಿತದಿಂದಿರ್ಪುದದು ಧರೆಯ ಹಿತಕ್ಕೆ ಶಮದ ಸುಂದರದ ಸಾತ್ವಿಕದ ಗಾಂಭೀರ್ಯವದು ನಮಗೊಂದು ವೇದ ನಿಧಿ ಮಂಕುತಿಮ್ಮ ಅಲ್ವಾ. ಹಿಮಗಿರಿಯೊಳವಿತಿಹುದು ಚೈತನ್ಯದಗ್ನಿಕಣ. ಎಷ್ಟು ಜನ ಆ ನಮಗೆ ಎಷ್ಟು ಮೌಢ್ಯವನ್ನು ದೂರ ಮಾಡಿದ್ದಾರೆ. ಚೈತನ್ಯದ ಅಗ್ನಿಕಣ ಬನ್ನಂಜಿಯವರು. ಸ್ಥಿಮಿತದಿಂ ನಿಂತಿರ್ಪುದದು ಧರೆಯ ಹಿತಕ್ಕೆ. ಇಡೀ ಜೀವಮಾನವನ್ನು ಪೂರ್ತಿ ಸಮರ್ಪಣೆ ಮಾಡಿದ್ದು ಸಮಾಜದ ಏಳಿಗೆಗಾಗಿ, ಸ್ವಾರ್ಥಕ್ಕಾಗಿ ಅಲ್ಲ. ವೀಣಕ್ಕ ಯಾವಾಗಲೂ ಹೇಳ್ತಿರ್ತಾರೆ, ಅವರ ಸಂಸಾರದ ಬಗ್ಗೆ ಗಮನ ಹರಿಸಿದ್ದೇ ಕಡಿಮೆ ಅಂತ. ಅವರ ಅಪ್ಪನೂ ಹಾಗೆ ಅಂತೆ, ಅಪ್ಪನಂತೆ ಮಗ. ಇಲ್ಲದಿದ್ದರೆ ಅವರ ವಿದ್ಯಾಭ್ಯಾಸ ಎಲ್ಲ ನೋಡೋಕೆ ಹೋದರೆ ಆಶ್ಚರ್ಯ ಅನಿಸುತ್ತೆ, ನಮಗದೇ ವಿಸ್ಮಯ. ಒಂದು 10 ವರ್ಷಗಳ ಕಾಲ ಅವರು ಶಾಲೆಗೆ ಸಂಸ್ಕೃತ ಹೈಸ್ಕೂಲಿಗೆ ಹೋಗಿದ್ದಾರೆ ಅಂತ. ಆಮೇಲೆ ಸಂಸ್ಕೃತದಲ್ಲಿ ಪಾಸಾಗಿದ್ದರಂತೆ, ಮುಂದಿನ ತರಗತಿಗೆ ಹೋಗಲಿಕ್ಕೆ ಅರ್ಹತೆ ಇರಲಿಲ್ಲ. ಆ ತಕ್ಷಣವೇ ಆ ವಿದ್ಯಾಭ್ಯಾಸ ಬಿಟ್ಟುಬಿಟ್ರು. ಈ 4 ಗೋಡೆಗಳ ಮಧ್ಯದಲ್ಲಿ ಕಲಿಯುವ ವಿಚಾರವೇ ಬೇಡ ಅಂತ ಬಿಟ್ಟು ಹೊರಗಡೆ ಬಂದ್ರಲ್ಲ. ಹೊರಗಡೆ ಬಂದದ್ದು ಮಾತ್ರ ಅಲ್ಲ, ಅಲ್ಪ ಸ್ವಲ್ಪ ಅನೇಕ ಗುರುಗಳಿಂದ ಪಡೆದು ಅವರು ಹೇಳ್ತಾರೆ, ಅವರು ಸಾಮಾನ್ಯವಾಗಿ ಎಲ್ಲ ಪಾಠ ಮಾಡುವರ್ಥ ಪ್ರಶ್ನೆ ಕೇಳೋರಂತೆ. ಪ್ರಶ್ನೆ ಕೇಳಿದ ತಕ್ಷಣ ಅವರೇನು ಹೇಳ್ತಿದ್ರಂತೆ, ಇವತ್ತು ಹೇಳೋದಾಗೆ ನಮ್ಗೆ ಗೊತ್ತಿಲ್ಲ ಅಂದರೆ ಹಾಗೆ ಹೇಳೋದಲ್ಲ, ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ. ಅವರೇ ಅಲ್ಲಿ ಏನಿದೆ, ಹಿರಿಯರು ನಮ್ಮ ಋಷಿಗಳು ಏನು ಹೇಳಿದ್ದಾರೆ ಯಥಾವತ್ತಾಗಿ ಒಪ್ಪಿಕೊಂಡು ಬರಬೇಕು, ಅಲ್ಲಿ ಪ್ರಶ್ನೆ ಮಾಡುವ ಹಾಗಿಲ್ಲ. ಎಲ್ಲ ರೀತಿಯಲ್ಲೂ ಪ್ರಶ್ನೆಗಳನ್ನು ಕೇಳಿದರೆ ಕೇಳದೇ ಇದ್ದಾಗ ಮಾಡಿಬಿಟ್ರು ಅಂತ. ಆಮೇಲೆ ಅವರ ಅಪ್ಪನ ಹತ್ರ ಪ್ರಶ್ನೆ ಮಾಡ್ತಾ ಇದ್ರಂತೆ. ಅಪ್ಪ ಒಂದು ಮಾತು ಹೇಳಿದ್ರಂತೆ, ನೋಡು, ನೀನು ಪ್ರಶ್ನಿಸ್ತೀಯಲ್ಲ ಮಗು, ಆ ಪ್ರಶ್ನೆಯಲ್ಲೇ ಉತ್ತರವನ್ನು ಹುಡುಕುವ ಪ್ರಯತ್ನ ಮಾಡು. ಈ ಒಂದು ಸಲಹೆ ಇದೆಯಲ್ಲ ಬನ್ನಂಜಿಯವನ ಅತಿ ಎತ್ತರಕ್ಕೆ ಏರಿಸ್ತು. ನನಗೂ ಕೂಡ ಆವಾಗ ಮಾತಾಡಿಸ್ತಿರ್ಲಿಲ್ಲ, ರೆಗ್ಯುಲರ್ ಆಗಿ ಅವರ ಪ್ರವಚನ ಕಾರ್ಯಕ್ರಮ ಹೋಗಿ ಅಟೆಂಡ್ ಆಗ್ತಾ ಇದ್ದೆ ನಾನು. ಅವರ ಶೈಲಿಯೇ ಖುಷಿ, ನನಗೆ ಭಾಳ ಖುಷಿ ಆಗ್ತಾ ಇತ್ತು. ಆಮೇಲೆ ಒಂದೊಂದು ವಿಚಾರಗಳನ್ನು ಪ್ರಸ್ತುತಪಡಿಸುವ ರೀತಿ ಇದೆಯಲ್ಲ, ಭಗವದ್ಗೀತೆಯಲ್ಲಿ ಒಂದು ಮಾತು ಬರುತ್ತೆ ನೋಡಿ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ನಾವೆಲ್ಲ ಭಕ್ತಿಯಿಂದ ಒಂದು ಎಲೆಯನ್ನು ಸಮರ್ಪಣೆ ಮಾಡಿದರೆ ಸಾಕು, ಒಂದು ಹೂವು, ಒಂದು ಹಣ್ಣು, ಒಂದು ಸುಟ್ಟು ನೀರು, ಇಷ್ಟು ಬಿಟ್ಟರೆ ಸಾಕು, ನಾನು ತಗೋತೀನಿ ಅಂತ ಹೇಳ್ತಾನೆ ಅಂತ. ಇಷ್ಟೇ ನಮಗೆ ಮೇಲ್ಮಟ್ಟದ ಅರ್ಥ. ಆದರೆ ಬನ್ನಂಜಿಯವರು ಆ ವಿವರಣೆ ಕೊಡುವಾಗ ಎಂಥ ಅದ್ಭುತವಾಗಿ ಕೊಡ್ತಿದ್ರು ಅಂದರೆ, ಈ ಪತ್ರ ಅಂತ ಇದೆಯಲ್ಲ, ಅದು ಗಿಡ ಕೊಟ್ಟಿದ್ದು ನಾಳೆ ಒಣಗಿ ಹೋಗುವ ಪತ್ರ ಅಲ್ಲ, ಸದಾ ಹಸಿರಾಗಿರುವಂಥ ಪತ್ರ ಅರ್ಪಣೆ ಮಾಡಬೇಕು. ಭಗವಂತ ನಮಗೆ 11 ಉಪಕರಣಗಳನ್ನು ಕೊಟ್ಟಿದ್ದಾನೆ. 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಆಮೇಲೆ ಒಂದು ಮನಸ್ಸು. ಆ 5 ಕರ್ಮೇಂದ್ರಿಯಗಳನ್ನು ಜ್ಞಾನೇಂದ್ರಿಯಗಳನ್ನು ಬಿಟ್ಟಾಕು, ಆ ಒಂದು ಮನಸ್ಸಿನ ರೂಪದ ಪತ್ರವನ್ನು ನನಗೆ ಅರ್ಪಿಸು, ನಾನು ನಿನ್ನೊಳಗಿರ್ತೇನೆ. ಎಷ್ಟು ಚೆನ್ನಾಗಿದೆ ಅಲ್ವ ಅರ್ಥ. ಒಂದೊಂದು ವಿಶ್ಲೇಷಣೆ ಇದೆಯಲ್ಲ. ಎಲ್ಲರಿಗೂ ವಿದ್ಯೆ ಕಲಿಸಬಾರ್ದು. ಯಾಕೆ ಕಲಿಸಬಾರ್ದು ಅಂದರೆ ಸಮರ್ಥನೆ ಮಾಡ್ತಾರೆ. ಯಾವುದೋ ಉಪನಿಷತ್ನಲ್ಲಿ ವಿದ್ಯೆ ಬಂದು ಬ್ರಹ್ಮ ಜಿಜ್ಞಾಸುವ ಹತ್ರ ಬಂದು ಕೇಳಿಕೊಳ್ಳುತ್ತಂತೆ, ನನ್ನನ್ನು ಅನಾರ್ಯಕಾಯ ಅನುಜವೇಶಠಾಯ ವಿದ್ಯಾ ವೈ ಬ್ರೂಯಾ ಬ್ರಾಹ್ಮಣಂ ಆಜಗಾಮ ಗೋಪಾಯ ಮಾಂ ಶೇವದಿಷ್ಠೇಹಮಸ್ಮಿ ಅಂತ ಕೇಳ್ಕೊಳ್ಳುತ್ತಂತೆ. ಯಾರು ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ವಿದ್ಯೆಯನ್ನು ಬಳಸ್ತಾರೆ ಅವರಿಗೆ ಮಾತ್ರ ನನ್ನನ್ನು ಬೋಧನೆ ಮಾಡಪ್ಪ, ದುರ್ಜನರಿಗೆ ಕೊಡಬೇಡ. ಈ ಬಾಂಬುನ ಉಗ್ರಗಾಮಿಗಳು ಕೊಟ್ಟರೆ ಏನಾಗುತ್ತೆ ಹೇಳಿ. ಹಾಗೆ ಒಂದು ವಿಶ್ಲೇಷಣೆ ಮಾಡುವ ರೀತಿ ಇದೆಯಲ್ಲ, ಅದ್ಭುತ ಅದು. ಎಷ್ಟೋ ವಾಕ್ಯಗಳನ್ನು ನಾನು ಬರೆದಿಟ್ಟುಕೊಂಡಿದ್ದೇನೆ ಆವತ್ತಿನಿಂದ ಇವತ್ತಿನವರೆಗೂ. ಅದನ್ನು ಮೆಲುಕು ಹಾಕ್ತಾ ಇರ್ತೇನೆ. ಆಮೇಲೆ ಪುಷ್ಪ ಅಂದರೆ ಯಾವುದು? ಒಣಗಿ ಹೋಗುವ ಪುಷ್ಪ ಅಲ್ಲ. ಅದು ಯಾವ ಪುಷ್ಪ? ಭಾವಪುಷ್ಪವನ್ನು ಸಮರ್ಪಣೆ ಮಾಡು. ಎಂಥ ಪುಷ್ಪಗಳು? 8 ಪುಷ್ಪಗಳಿದಾವಂತೆ. ಅಹಿಂಸಾ ಪ್ರಥಮಂ ಪುಷ್ಪಂ ಇಂದ್ರಿಯ ನಿಗ್ರಹ ಸರ್ವಭೂತದಯ ಪುಷ್ಪಂ
ಜ್ಞಾನಪುಷ್ಪಂ, ಧ್ಯಾನಪುಷ್ಪಂ, ತಪಃಪುಷ್ಪಂ, ಕ್ರಿಯಾಪುಷ್ಪಂ, ಈ ಎಲ್ಲ ಪುಷ್ಪಗಳನ್ನು ನೀನು ಸಮರ್ಪಣೆ ಮಾಡು ಅಂತ ಅದ್ರಿಗೆ ಅರ್ಥ. ಏನು ವಿಶ್ಲೇಷಣೆ ಕೊಡ್ತಾರೆ ನೋಡಿ. ಫಲಂ, ಭಾಗವತದ ಅಧ್ಯಯನ ಮಾಡಿ ಅದರ ತತ್ವ ಫಲವನ್ನು ಅರ್ಪಣೆ ಮಾಡು. ನಿಗಮ ತರುಹು ಗಲಿತಂ ಫಲಂ, ಅದನ್ನು ವರ್ಣನೆ ಮಾಡುವ ರೀತಿ ಇದೆಯಲ್ಲ. ಆಮೇಲೆ ತೋಯಂ, ತೋಯಂ ಅಂದರೆ ಭಾಳ ಸುಲಭ ಅಲ್ಲ, ನಾವು ಪೂಜೆ ಮಾಡೋಕ್ಕೆ ಭಾಳ ಸುಲಭ. ಏನು ತರಕ್ಕೆ ಸೋಮಾರಿತನ ನಮಗೆ, ಒಂದು ಸೌಟ್ ನಿನಗೆ ಕೃಷ್ಣಾರ್ಪಣ ಮಸ್ಸು ಬಿಡೋದಪ್ಪ. ಆ ನೀರಲ್ಲಂತೆ. ಎಂಥ ನೀರು ಅಂದರೆ ಭಗವಂತನನ್ನು ಆರಾಧನೆ ಮಾಡ್ತಾ 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 ಅವನ ಉದಾರತೆ, ಅವನ ಆ ಕರುಣಾಮಯತ್ವ ಎಲ್ಲವನ್ನು ನೆನೆದು ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬರಬೇಕಂತ ಆ ನೀರನ್ನು ಸಮರ್ಪಣೆ ಮಾಡು. ನಿಜವಾದ ಭಕ್ತಿ ಅದು. ಏನು ಅದ್ಭುತ ಅದು. ಹೀಗೆ ನಿರಂತರವಾಗಿ ಅವರ ಉಪನ್ಯಾಸವನ್ನು ಕೇಳ್ತಾನೆ ಇದ್ದೆ. ಇಲ್ಲಿ ಶಿವಮೊಗ್ಗಕ್ಕೆ ಬಂದಾಗಲೂ ಬಿಡಲಿಲ್ಲ. ಆಪ ರಾಮ್ ಭಟ್ರು ರವೀಂದ್ರನ ಗಣಪತಿ ಸ್ಥಾನದಲ್ಲಿ ಬನ್ನಂಜೆಯವರನ್ನು ಕರೆಸಿದ್ರು. ಯಾವತ್ತೂ ಬನ್ನಂಜೆಯವರ ಹತ್ರ ಹೋದವನಲ್ಲ ನಾನು. ಈ ರಾಮ್ ಭಟ್ರು ನನಗೆ ಸ್ವಲ್ಪ ಆತ್ಮೀಯರಾಗಿದ್ದರಲ್ಲ, ಇಲ್ಲಿ ಬನ್ನಿ ಬನ್ನಿ ಪರಿಚಯ ಮಾಡ್ತೀನಿ ಅಂದರು. ನಮಗೆ ಮುಜುಗರ. ಏನು ಅವ್ರ ಹತ್ರ ಹೋಗಿ ನಾವು ನಿಂತ್ಕೊಳ್ಳೋದೇನು, ಅವ್ರು ಎಂಥ ಮಹಾತ್ಮರು ಅಂತ ನಮಗೆ ಭಾವನೆ. ಬನ್ನಿ ಇವರು ಹಾಗೆ ಕಗ್ಗ ಇಗ್ಗ ಎಲ್ಲ ಹೇಳ್ತಾರೆ, ಹಾಗೆ ಈಗ ಅವ ಶುರು ಮಾಡಿದ್ದೆ ಅಷ್ಟೇ ನಾನು 2000 ಇಸ್ವಿ ಅಷ್ಟೇ. ಹೌದಾ, ಭಾಳ ಸಂತೋಷ ಮಾಡಿ. ಆದರೆ ಒಂದು ಸಲಹೆ ಕೊಡ್ತೀನಿ ನಾನು ನಿಮಗೆ. ಬನ್ನಂಜೆ ಹೇಳಿದ್ದು ಒಂದು ಸಲಹೆ ಕೊಡ್ತೀನಿ. ನೀವು ಯಾವುದೇ ಸ್ಪೀಚ್ ಮಾಡಬೇಕಾದ್ರೂ ಚೀಟಿ ಇಟ್ಕೊಂಡು ಮಾಡಬೇಡಿ. ಇದು ಅವ್ರು ಕೊಟ್ಟಿದ್ದ ಸಲಹೆ ನನಗೆ. ಆ ಒಂದು ಸಲಹೆಯನ್ನು ಈ ಕ್ಷಣದವರೆಗೂ ಇವತ್ತೂ ಕೂಡ ನಾನು ಫಾಲೋ ಮಾಡ್ತಿದ್ದೀನಿ. ಪ್ರಿಪೇರ್ ಮಾಡ್ಕೊಂಡು ಹೋದರೆ ಅದ್ರ ಮೇಲೆ ತಲೆ ಇರುತ್ತೆ, ಹೇಗೆ ಹೋಗ್ಬಿಡುತ್ತಪ್ಪ. ವೆಲ್ ಪ್ರಿಪೇರ್ಡ್ ಇರಬೇಕು. ಯಾವ ಕಾಲದಲ್ಲಿ ಎಷ್ಟು ಹೇಳ್ತಾರೋ ಅಷ್ಟು ಸುರಿಬೇಕು, ಆಮೇಲೆ ಹೋಗಿ ಕೂತ್ಕೋಬೇಕಷ್ಟೆ, ಹೆಚ್ಚು ಮಾತಾಡಬಾರ್ದು. ಎಂಥ ಸಂದೇಶ ಅಲ್ವಾ. ಅದೇ ಟಚ್ ಹೀಲಿಂಗ್ ಅಂತ ಒಂದು ಅವರಿಗೆ ಶಕ್ತಿ ಇತ್ತಂತೆ. ಬಹುಶಃ ಅದು ಆ ಮಾತು ನನಗೆ ಬಹಳ ನೇರವಾಗಿ ಪ್ರಭಾವ ಬೀರಿ ಆ ಒಂದೇ ಒಂದು ಸಲಹೆಯಿಂದಾಗಿ ಇವತ್ತು ನನಗೆ ಕಗ್ಗದಲ್ಲಿರುವ 945 ಮುಕ್ತಕಗಳಲ್ಲಿ 800 ಪದ್ಯಗಳು ಕಂಠಸ್ಥವಾಗಿವೆ. ಇವತ್ತು ಇದೆ, ಬರುತ್ತೆ ನನಗೆ. ಆ ಕಾರಣಕ್ಕೆ ಇವತ್ತಿನವರೆಗೆ 3490 ಉಪನ್ಯಾಸಗಳನ್ನು ಮಾಡಿ, ಹೆಗ್ಗಳಿಕೆ ಅಲ್ಲ, ಆ ಸಲಹೆ ಎಷ್ಟೆಲ್ಲ ನಮ್ಮನ್ನು ಮೇಲೆತ್ತಿತು ಅನ್ನೋದಕ್ಕೆ ಹೇಳೋದು. ಅಷ್ಟು ಉಪನ್ಯಾಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಆದ್ದರಿಂದ ಅನೇಕ ಆ ಪ್ರಭಾವ ಇದೆಯಲ್ಲ, ಆ ಭಗವಂತ ಅನೇಕ ಬಾರಿ ತನ್ನ ಅಂಶಾವತಾರಗಳಿಂದ ಇಂಥ ವ್ಯಕ್ತಿಗಳನ್ನು ನಮಗೆ ಕೊಡಮಾಡ್ತಾನಂತೆ. ನಾವು ಗುರುತಿಸುವ ಶಕ್ತಿ ಇರಬೇಕಷ್ಟೇ. ನಾವು ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ, ಮಹಿಮೆ ಕಾಂಬೊಡ ನಿನಗೆ ಸಂಸ್ಕಾರವಿರಬೇಕು ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ. ನಾನಾ ರೀತಿಯಲ್ಲಿ ಭಗವಂತ ನಮ್ಮ ಕಣ್ಣೆದುರುಗಡೆ ಬರ್ತಾನಂತೆ. ಅದನ್ನು ಗುರುತಿಸುವ ಶಕ್ತಿ ನಮಗಿರಬೇಕು. ಅಜ್ಞಾನ ಇದ್ದರೆ ಅದು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಂಥ ವ್ಯಕ್ತಿಗಳಲ್ಲೇ ಭಗವಂತನನ್ನು ನೇರವಾಗಿ ಕಾಣಬಹುದು ನಾವು. ಅಲ್ಲೇನು ಏನು ಸುಮಾರಾಗಿ ನಮ್ಮ ಶುಂಠಿ ಸತ್ಯನಾರಾಯಣ ಭಟ್ರು ಹೇಳ್ತಾ ಇದ್ರು. ಅವ್ರ ಮನೆಗೆ ಯಾವಾಗಲೂ ಹೋಗ್ತಾ ಇದ್ರಂತೆ. ಒಂದೊಂದು ವರ್ಣನೆ ಮಾಡ್ತಿದ್ರು. ಪಾಪ ಅವ್ರ ಮನೆಯವರು ಎಷ್ಟು ಮುಗ್ಧವಾಗಿ ಹೋದವರಿಗೆಲ್ಲ ಎಷ್ಟು ಚೆನ್ನಾಗಿ ಆತಿಥ್ಯ ಮಾಡ್ತಾಯಿದ್ರು. ಬನ್ನಂಜಿಯವರು ಅಲ್ಲಿಗೆ ಹೋದರೆ ಇಷ್ಟು ದೊಡ್ಡ ಪಂಡಿತರು ಅಂತ ಗೊತ್ತೇ ಆಗ್ತಿರಲಿಲ್ಲ. ಒಂದು ಪಾಣಿ ಪಂಚಿ ಸುತ್ತಕೊಂಡು, ಟೇಬಲ್ ಇರಲಿಲ್ಲ, ಬಗ್ಗಿಕೊಂಡು ಬರಿತಾ ಇದ್ರಂತೆ. ಹಿಂದೆಲ್ಲ ಹಾಗೆ ಚಿಮಣಿ, ಎಲ್ಲಿ ಕರೆಂಟು ಇರಲಿಲ್ಲ ಅಂತ ಅನಿಸುತ್ತೆ, ಹಾಗೆ ಬರೆದು ಸುಮಾರು 18 ವರ್ಷಗಳ ಕಾಲ, ದಿನಕ್ಕೆ 14 ಗಂಟೆಗಳ ಕಾಲ ಅಧ್ಯಯನ ಮಾಡಿದ ಮೇಲೆ ಅವರು ಹೊರಗಡೆ ಉಪನ್ಯಾಸಕ್ಕೆ ಬಂದರು ಅಂತ ಹೇಳಿದರು. ಇಷ್ಟು ತಯಾರಿ ಆದ ಮೇಲೆ ಬಂದಿದ್ದಾರೆ. ಎಷ್ಟು ತಯಾರಿ ಮಾಡಿರಬಹುದು. ಆ ಪಂಚೆಯನ್ನು ಉಟ್ಟುಕೊಂಡು ಆ ಸೊಂಟದಲ್ಲಿ ಕಪ್ಪಾದ ಕಲೆ ಇತ್ತಂತೆ. ಏನು ಶ್ರದ್ಧೆ ನೋಡಿ. ಅಷ್ಟೆಲ್ಲ ಅಧ್ಯಯನ ಮಾಡಿ ಸ್ವಂತ ಶಕ್ತಿಯಿಂದ ಸಕಲ ಬರೇ ಜ್ಞಾನ ಮಾತ್ರ ಸಂಪಾದಿಸಲಿಲ್ಲ, ವಿವೇಕವನ್ನು ಸೇರಿಸಿ ಸಾಮಾನ್ಯರಿಗೆ ಅದು ಅರ್ಥ ಆಗುವ ಹಾಗೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು. ಎಲ್ಲವನ್ನೂ ಕೂಡ ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ ಅವರು. ಯಾವುದೋ ಇಂಟರ್ವ್ಯೂನಲ್ಲಿ ಮಡಿ ಮಾಡ್ತಾರಲ್ಲ, ಅದ್ರ ಬಗ್ಗೆ ನಿಮ್ಗೇನು, ನಿಮ್ಮ ಅಭಿಪ್ರಾಯ ಏನು ಅಂದರೆ ತಕ್ಷಣ ಹೇಳ್ತಾರೆ. ಪ್ರತ್ಯುತ್ಪನ್ನ ಮತಿತ್ವ ಏನು ಯೋಚನೆ ಮಾಡ ತಕ್ಷಣ ಹೇಳಿಬಿಟ್ರೆ ಅದು ಸರಿಯಾಗಿರುತ್ತೆ ಅರ್ಥ.
ಮಡಿ ಅಂದ್ರೇನು? ಮಡಿವಂತರೇ ಮಾಡಿಕೊಂಡದ್ದು ಮಡಿ. ಮಡಿವಂತರೇ ಮಾಡಿಕೊಂಡದ್ದು ಮಡಿ. ತಕ್ಷಣ ಆಗೋಯ್ತು. ಆಮೇಲೆ ಮತ್ತೆ ಮುಂದುವರಿಸಿ ಹೇಳ್ತಾರೆ, ನನ್ನನ್ನು ಮುಟ್ಟಿದಾಗ ಮೈಲಿಗೆಯವನು ಮಡಿ ಆಗಬೇಕು, ಅದು ಮಡಿ ಅಂತೆ. ನನ್ನನ್ನು ಮುಟ್ಟಿದಾಗ ಮೈಲಿಗೆಯವನು ಮಡಿ ಆಗಬೇಕು, ಅದು ಮಡಿ ಅಂತ. ಆ ವಿಚಾರಗಳನ್ನು ವಿಚಾರ ಮಾಡ್ತಾ ಹೋಗ್ಬಿಟ್ರೆ ಏನು ಅದ್ಭುತ. ಇರವು ಸಂಪತ್ತಲ್ಲ, ಇರವಿನ ಅರಿವು ಸಂಪತ್ತು. ಇದ್ರ ಬಗ್ಗೆ ಎಷ್ಟು ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾ ಹೋಗ್ಬೋದು ನೋಡಿ. ಎಲ್ಲ ಇದೆ, ನಮ್ಮಲ್ಲಿ ಬೇಕಾದಷ್ಟಿದೆ ಸಂಪತ್ತು. ಸಂಪತ್ತು ಇರುವುದು ಸಂಪತ್ತಲ್ಲ, ಆ ಸಂಪತ್ತಿದೆ ಅಂತ ತಿಳ್ಕೋಬೇಕಲ್ಲ. ಸರ್ವಮೂಲ ಗ್ರಂಥ ಇತ್ತು, ಆದರೆ ಅದನ್ನೆಲ್ಲ ಸಂಶೋಧನೆ ಮಾಡಿ 39 ಗ್ರಂಥಗಳನ್ನು ಸಂಗ್ರಹಿಸಿ ಸುಮಾರು 8-10 ವರ್ಷಗಳ ಕಾಲ ಸಂಶೋಧನೆ ಮಾಡಿ 700 ವರ್ಷದ ಇತಿಹಾಸವನ್ನು ಒಂದು 5-6 ಸಂಪುಟಗಳಲ್ಲಿ ಆ ಪುಸ್ತಕ ಬರಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿರಬೇಕು, ಎಷ್ಟು ಕೆಲಸ ಮಾಡಿರಬೇಕು, ಎಷ್ಟು ನಿಷ್ಠೆ ಇರಬೇಕು. ಅದನ್ನು ನಮಗೆಲ್ಲ ನೋಡಿದರೆ ವಿಸ್ಮಯನೇ ಅನಿಸುತ್ತೆ. ನಮ್ಗೆ ನಿಜವಾಗಿಯೂ ಕೂಡ ಅದ್ಭುತ ಅದು. ಆದ್ದರಿಂದ ಈಗ ನಮ್ಮ ಬನ್ನಂಜೆಯವರು ಏನೆಲ್ಲ ತಿಳಿದುಕೊಂಡಿದ್ರು, ಏನೆಲ್ಲ ಉಪನ್ಯಾಸ ಮಾಡ್ತಿದ್ರು, ಬಹುಶಃ ನನಗನ್ಸೋದು, ಬೇರೆಯವ್ರಿಗೆ ಅನಿಸುತ್ತೋ ಇಲ್ಲ ಗೊತ್ತಿಲ್ಲ, ಭಾರತದ ಎಲ್ಲ ವಿಶ್ವವಿದ್ಯಾಲಯಗಳನ್ನು ಒಟ್ಟು ಸೇರಿಸಿದರೆ ಆ ಎಲ್ಲ ವಿಶ್ವವಿದ್ಯಾಲಯಗಳು ನಮ್ಮ ಜನರಿಗೆ ಏನೆಲ್ಲ ತತ್ವಜ್ಞಾನವನ್ನು ತುಂಬಿಕೊಡಬಹುದೋ ಅದಕ್ಕಿಂತ 10 ಪಟ್ಟು, 20 ಪಟ್ಟು, 30 ಪಟ್ಟು ತತ್ವಜ್ಞಾನವನ್ನು ಒಬ್ಬನೇ ಒಬ್ಬ ವ್ಯಕ್ತಿ ಆ ವಿಶ್ವವಿದ್ಯಾಲಯ ಮಾಡದ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ನಾವು ತಿಳ್ಕೊಳ್ಬೋದು. ಬಹಳ ಅದು ಕಷ್ಟ ಏನಲ್ಲ. ಸುಮಾರು 30,000ಕ್ಕೂ ಹೆಚ್ಚು ಉಪನ್ಯಾಸಗಳನ್ನು ಮಾಡಿದ್ರು ಅಂದರೆ ಬಹುಶಃ ಅವರು ನಮಗೆ ಬೇಕಾಗಿತ್ತು. ವಿಧಿ ಯಾರನ್ನೂ ಶಾಶ್ವತವಾಗಿ ಇರಿಸಲ್ಲ ಅಂತ ಗೊತ್ತಾಗ್ಬಿಡುತ್ತಲ್ವ. ಆದ್ದರಿಂದ 80-84 ಸಂವತ್ಸರಗಳ ಕಾಲ ಬನ್ನಂಜೆಯವರು ತಮಗಾಗಿ ಬದುಕಲಿಲ್ಲ, ಸಮಾಜಕ್ಕಾಗಿ ಬದುಕಿದರು. ಸಮಾಜದ ಮೌಢ್ಯವನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಅನೇಕ ಬಾರಿ ನಮಗೆ ನನ್ನ ಕಣ್ಣೆದುರುಗಡೆ ನೋಡಿದ ಕೆಲವು ಉದಾಹರಣೆಗಳು, ಕೆಲವು ಕೇಳಿದ್ದು, ಸಾಗರದಲ್ಲಿ ಅವರು ರಾಮಾಯಣದ ಒಂದು ಗ್ರಂಥವನ್ನು ಬಿಡುಗಡೆ ಮಾಡುವ ಸಂದರ್ಭದಲ್ಲಿ, ಸಾಗರ ಇರಬೇಕು, ಒಂದು ಹನುಮಂತ ಬಂದು ಅದನ್ನು ಪುಸ್ತಕ ಮಂಗಳೂರು ಬೆಂಗಳೂರಿನಲ್ಲಿ ಆ ಹನುಮಂತನೇ ಸಂಜೆ ಹೊತ್ತು ಆ ಮಂಗನಿಗೆ ಕಣ್ಣು ಕಾಣಲ್ಲ, ಅದು ಮಂಗವೇ ಅಲ್ಲ, ಆದ್ದರಿಂದ ಬರಲಿಕ್ಕೆ ಸಾಧ್ಯತೆ ಆಯಿತು. ಆ ರಾಮಾಯಣವನ್ನು ಸಾಕ್ಷಾತ್ ಮುಖ್ಯ ಪ್ರಾಣನೇ ಬಿಡುಗಡೆ ಮಾಡದ ಅಂತ ಎಷ್ಟು ಖುಷಿಯಲ್ಲಿ ತೃಪ್ತಿ ಪಟ್ಟರಲ್ಲ. ಎಷ್ಟು ಜನರು ಸಿಗುತ್ತೆ ಇದು? ಇದು ಒಂದಲ್ಲ ಉದಾಹರಣೆ. ಅವ್ರ ಉಪನ್ಯಾಸದಲ್ಲಿ ಹಲವಾರು ಘಟನೆಗಳನ್ನು ಹೇಳೋರು. ಯಾರೋ ಒಬ್ಬರು ಪಾಪ ಭಕ್ತರು ಮನೆ ಕರ್ಕೊಂಡು ಹೋದ್ರಂತೆ. ಕರ್ಕೊಂಡು ಹೋದಾಗ ಅವ್ರು ಹೇಳಿದ್ರಂತೆ, ನಮ್ಮ ದೇವರ ಮನೆ ಬಹಳ ಚಿಕ್ಕದು ಅಂತ. ತಕ್ಷಣ ಹೇಳಿದ್ರಂತೆ, ದೇವರು ದೊಡ್ಡವನಲ್ವಾ? ಎಷ್ಟು ಚೆನ್ನಾಗಿ ತಕ್ಷಣ ಬರಬೇಕಲ್ಲ ಅದು. ಇನ್ನೊಂದ್ಸಲ ಟ್ರಾನ್ಸ್ಲೇಟ್ ಮಾಡುವಾಗ ಯಾವುದು ಫುಟ್ಪಾತ್ ಇದೆಯಲ್ಲ, ಅದಕ್ಕೆ ಕನ್ನಡದ್ದು ವರ್ಡ್ ಏನಾಗುತ್ತೆ ಅಂತ ತಕ್ಷಣ ಪುಟ್ಟಪಥ ಅಂತ ಹೇಳಿ ಆಯ್ತು. ಇದು ಬರಬೇಕಾದ್ರೆ ಎಷ್ಟು ವರ್ಷಗಳ ತಪಸ್ಸಿರಬೇಕು. ಇದೊಂದು ಅದ್ಭುತ ಅಲ್ವಾ? ಅದಕ್ಕೆ ಹೇಳೋದು, ಭಗವಂತ ನಾನಾ ರೀತಿಯಲ್ಲಿ ಕಣ್ಣೆದುರುಗಡೆ ಬರ್ತಾನೆ, ಗುರುತಿಸ್ಬೇಕು ನಾವು. ಮಣಿಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷ್ಯಗಳದೇಕೆ ಮನಗಾಣಿಸಲು ನಿನಗೆ ದೈವದದ್ಭುತವ ಮನುಜರೊಳಗಾಗಾಗ ತೋರ್ಪ ಮಹನೀಯ ಗುಣ ಅನುವಾದ ಬೊಮ್ಮನದು ಮಂಕುತಿಮ್ಮ. ಮಣಿಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷ್ಯಗಳದೇಕೆ. ಮಣಿ ಮಂತ್ರ ತಂತ್ರ ಸಿದ್ಧಿ ಸಾಕ್ಷ್ಯ ಯಾವುದು ಬೇಡವಂತೆ. ಮನಗಾಣಿಸಲು ನಿನಗೆ ದೈವದದ್ಭುತವ, ಭಗವಂತನ ಅದ್ಭುತವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಇದ್ಯಾವುದೂ ಬೇಡ. ಮತ್ತೇನು ಬೇಕು? ಮನುಜರೊಳಗಾಗಾಗ ತೋರ್ಪ ಮಹನೀಯ ಗುಣ ಅನುವಾದ ಬೊಮ್ಮನದು ಮಂಕುತಿಮ್ಮ. ಮನುಷ್ಯರಲ್ಲೇ ಆಗಾಗ ಭಗವಂತನ ಸ್ವರೂಪ ಕಾಣಿಸ್ತಾ ಇರುತ್ತಂತೆ. ಅದೇ ಭಗವಂತನ ಅನುವಾದ. ಭಗವಂತನನ್ನು ಆ ರೂಪದಲ್ಲಿ ಕಾಣಬೇಕು. ಇಲ್ದಿದ್ರೆ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಅಂತಹ ಒಬ್ಬ ವ್ಯಕ್ತಿಯ ಜೊತೆಗೆ ನಾವು ಒಡನಾಡಿದ್ದೇವಲ್ಲ, ನಾವೆಷ್ಟು ಧನ್ಯರಲ್ವಾ? ನಾವು ಹಿಂದಿನ ಸಂತರನ್ನು, ಹಿಂದಿನ ತುಂಬ ಮಹಾವಿದ್ವಾಂಸರನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಆದರೆ ನಮ್ಮ ಹತ್ತಿರ ಇರುವಂತಹ ಮಹಾನ್ ವ್ಯಕ್ತಿತ್ವವನ್ನು ನಾವು ಪಡ್ಕೊಂಡವಲ್ಲ, ನಮ್ಮದೆಲ್ಲ ಸೌಭಾಗ್ಯ ಅಲ್ವಾ?
ಎಚ್ ಪಿ ನಾಗರಾಜರಾವ್ ಸಂಸ್ಕೃತ ವಿದ್ವಾಂಸರು ಅವರು ಹೇಳ್ತಾರೆ, ಬನ್ನಂಜೆ ಗೋವಿಂದಾಚಾರ್ಯರು ವೇದ ಕಾಲದ ವಾಮದೇವ, ವಸಿಷ್ಠ, ಯಾಜ್ಞವಲ್ಕರ ಸಾಲಿನಲ್ಲಿ ನಿಲ್ಲತಕ್ಕವರು. ಬಾಣ, ಹರ್ಷ, ಕಾಳಿದಾಸನ ಕವಿಗಳ ಪಂಕ್ತಿಯಲ್ಲಿ ನಿಲ್ಲತಕ್ಕವರು. ವಾಚಸ್ಪತಿ ಮಿಶ್ರ ಮುಂತಾದ ಮಹಾನ್ ವಿದ್ವಾಂಸರ ಸಾಲಿಗೆ ಸೇರತಕ್ಕಂಥವರು. ಅಂಥವರು ನಮ್ಮ ಕಣ್ಣೆದುರುಗಡೆ ಇದ್ರಲ್ಲ, ಒಡನಾಡಿದ್ರಲ್ಲ, ಇವತ್ತು ಇದ್ದಾರೆ ಅಂಥವರು. ಆರ್ ಗಣೇಶನ್ನು ಕೂಡ ಅದೇ ರೀತಿಯೇ ಕಾಣ್ಬೋದು ನಾವು. ಎಷ್ಟು ಶಕ್ತಿ ಇದೆ ನಮ್ಮ ಆ ಬ್ರೈನಿಗೆ ಅಂತ ನೋಡಿ. ನಮ್ಗೆ ಯಾಕೆ ಆಗಲ್ಲ ಅದು? ನಮಗೆ ಯಾಕಾಗಲ್ಲ? ನನಗೆ ಇನ್ನೂ ವಿಸ್ಮಯನೇ ಅದು. ನಮಗೆ ಯಾಕೆ ಬರಲ್ಲ ಅದು? ಯಾಕೆಂದರೆ ನಾವು 18 ವರ್ಷಗಳ ಕಾಲ ದಿನಕ್ಕೆ 14 ಗಂಟೆಗಳ ಕಾಲ ಏನಾದರೂ ಎಕ್ಸಸೈಸ್ ಮಾಡಿದರೆ ನಮಗೂ ಬರುತ್ತೆ. ನಾವು ಮಾಡ್ತೇವಾ? ಆದರೆ ಹಾಗೆ ಮಾಡಿಬಿಟ್ರೆ ಬರುತ್ತೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಭಗವಂತ ಅದೇನು ನೆನಪಿನ ಶಕ್ತಿ ಕೊಟ್ಟಿದ್ದಾನೋ ಆ ಆಚಾರ್ಯರಿಗೆ ಆಶ್ಚರ್ಯವೇ ಆಶ್ಚರ್ಯ. ನಮಗೆ ಏನೂ ಚೀಟಿ ಇಟ್ಕೊಳ್ತಿರ್ಲಿಲ್ಲ. ಜೊತೆಗೆ ಎಲ್ಲೆಲ್ಲಿಂದೆಲ್ಲ ಉದ್ಧರಣೆಗಳನ್ನು ಕೊಟೇಶನ್ ಕೊಟ್ಟು ಉಪನಿಷತ್ತಾಗಲಿ, ಮಹಾಭಾರತದ್ದಾಗಲಿ, ರಾಮಾಯಣದ್ದಾಗಲಿ ಅಲ್ಲಿಂದಲ್ಲಿಗೆ ಒಂದೊಂದು ಇಡೀ ಶ್ಲೋಕ 10-15 ಶ್ಲೋಕಗಳನ್ನು ಹೇಳಿ ಉದಾಹರಣೆಯನ್ನು ಕೇಳಿ ನಮಗೆ ಸಮರ್ಥನೆಯನ್ನು ಮಾಡಿ ಅದನ್ನು ಮನದಟ್ಟು ಮಾಡ್ತಿದ್ರಲ್ಲ. ಅಂತಹ ಭಾಗ್ಯ ನಮ್ಮದೆಲ್ಲ ಆಗಿತ್ತಲ್ಲ. ನಿಜವಾಗಿಯೂ ನಾವು ಖುಷಿ ಪಡಬೇಕು. ಅನೇಕ ಕಡೆ ಅದ್ಭುತವಾದನ್ನು ಸಾಧಿಸಿಕೊಟ್ಟಿದ್ದಾರೆ. ಅಂಜನಾಗುಡಿ ಅಂತ ಒಬ್ಬರು ಮಹಿಳೆ, ಅವಳಿಗೆ ಕ್ಯಾನ್ಸರ್ ಆಗಿತ್ತಂತೆ. ಮಕ್ಕಳು ಇನ್ನೂ ಚಿಕ್ಕವರು. ಬನ್ನಂಜೆಯವ್ರ ಹತ್ರ ಕೇಳಿದ್ರಂತೆ, ಬಂದು ನನ್ನ ಮಕ್ಕಳು ಚಿಕ್ಕವರು, ನನಗೆ ಕ್ಯಾನ್ಸರ್ ಆಗಿದೆ, ನಾನು ಸತ್ತೋಗ್ಬಿಟ್ರೆ ಮಕ್ಕಳ ಗತಿ ಏನು ಅಂತ ಕೇಳಿದಾಗ ತಕ್ಷಣ ಬನ್ನಂಜೆ ಹೇಳ್ತಾರೆ, ಏನೂ ಆಗೋದಿಲ್ಲಮ್ಮ, ಒಂದು 25 ವರ್ಷ ಮಕ್ಕಳು ದೊಡ್ಡವರಿಗೂ ನಿನಗೇನಾಗಲ್ಲ ಅಂತ. ನೆಕ್ಸ್ಟ್ ಡೇಯಿಂದನೇ ಕ್ಯಾನ್ಸರ್ದು ಗುಣವೇ ಇಲ್ಲ, ಆಗೋ ಅಕ್ಷರವೇ ಇಲ್ಲ. ಆಮೇಲೆ ಅವೆಲ್ಲ ಮಕ್ಕಳೆಲ್ಲ ದಾರಿಗೆ ಬಂದ ಮೇಲೆ ಮತ್ತೆ ಅದು ಉಲ್ಬಣಗೊಂಡು ಆಮೇಲೆ ಎಕ್ಸ್ಪೈರ್ ಆದ್ರಂತೆ. ಬನ್ನಂಜಿಯವರ ಟಚ್ ಹೀಲಿಂಗ್ ಅಂತ ಹೇಳ್ತಾರಲ್ಲ, ಎಷ್ಟಿದೆ ಅದ್ಭುತ. ಆಮೇಲೆ ರಾಯಚೂರಲ್ಲಿ ಒಂದು ಸಲ ಉಪನ್ಯಾಸ ಮಾಡ್ತಾ ಇರಬೇಕಾದ್ರೆ ಒಂದು ಹುಡುಗಿಗೇನೋ ಚೇಳು ಕಚ್ಚಿಬಿಡ್ತಂತೆ, ಉರಿ 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 ಅಂತ ಬೊಬ್ಬೆ ಹೊಡಿತಾ ಇತ್ತಂತೆ. ಬನ್ನಂಜಿಯವರು ಆ ಜಾಗವನ್ನು ಹೀಗೆ ಮುಟ್ಟಿದ್ರಂತೆ, ಆ ಕ್ಷಣದಿಂದ ಉರಿಯೇ ಇಲ್ಲ. ಇದನ್ನು ನಂಬ್ತಿರೋ ಬಿಡ್ತಿರೋ ಏನು ಮಾಡ್ತೀರಾ? ಎಷ್ಟು ಆ ಶಕ್ತಿಯನ್ನು ಹೇಗಿದೆ ಅಂತ ಹೇಳೋಕ್ಕಾಗಲ್ವಲ್ಲ. ಭಗವಂತನನ್ನು ನಾವು ಹೀಗೆ ಅಂತ ತೀರ್ಮಾನ ಮಾಡೋಕ್ಕೆ ನಾವು ಯಾರು? ಅಂದರೆ ಅಷ್ಟೆಲ್ಲ ಪುಣ್ಯಮಯವಾದ ಕೆಲಸವನ್ನು ಮಾಡಿ 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 ಅವರಲ್ಲಿ ಅಂಥವು ಅತ್ಯಂತ ಅದ್ಭುತವಾದ ಸಾತ್ವಿಕ ಶಕ್ತಿ ಸಂಗ್ರಹಿತವಾಗಿತ್ತು. ಹಾಗಾಗಿ ಅವರು ಮಂಗಳೂರಿನಲ್ಲಿ ಉಪನ್ಯಾಸ ಮಾಡುವ ಸಂದರ್ಭದಲ್ಲಿ ಒಂದು ನಾಯಿ ಬರ್ತಾ ಇತ್ತಂತೆ. ಇದೆಲ್ಲ ಜನ ನೋಡಿದ್ದಿದು. ಒಂದು ನಾಯಿ 7 ದಿವಸ ಕಾರ್ಯಕ್ರಮಕ್ಕೂ ಬಂದು ಕೂತ್ಕೋತಿತ್ತಂತೆ. ಆಮೇಲೆ 7 ದಿವಸ ಅದು ಸಪ್ತಾಹದ ಕೊನೆ ಆದಾಗ ಅದು ಅಲ್ಲಿಯೇ ಪ್ರಾಣ ಬಿಟ್ಟಿತಂತೆ. ಅದಕ್ಕೆ ಏನು ಆ ಸತ್ವ ಇರ್ಬೋದು ಅದಕ್ಕೆ? ಆಮೇಲೆ ಅವರೇ ಹೇಳಿದ್ದಕ್ಕೆ ಅನೇಕ ಘಟನೆಗಳು. ಒಬ್ಬರ ಮನೆಗೆ ಹೋದಾಗ ಒಂದು ನಾಯಿ ಸಾಕಿದ್ರಂತೆ ಅವರು. ಆ ನಾಯಿ ಏನು ಮಾಡ್ತಿತ್ತಂತಂದರೆ, ಎಲ್ಲ ದಿವಸ ಅನ್ನ ಹಾಕಿದರೆ ತಿಂತಾ ಇತ್ತು. ಯಾವುದೋ ಒಂದು ದಿವಸ ಮಾತ್ರ ಅದು ಅನ್ನ ನೋಡಿ ಸೀದಾ ಒಳೋಗ್ತಿತ್ತಂತೆ. ಇದು 10 ಬಾರಿ ನಡೆದಿದೆ. ಒಮ್ಮೆ ಅದು ಏನು ಮಾಡುತ್ತೆ ಅಂತ ಹಿಂಬಾಲಿಸ್ಕೊಂಡು ಹೋದ್ರಂತೆ. ಯಾವುದೋ ಒಂದು ಪರ್ವದಿನ ಅದು ನೋಡಿಬಿಟ್ಟು ವಾಪಸ್ ಹೋಗಿತ್ತಂತೆ. ವಾಪಸ್ ಹೋದ್ರೆ ಅದು ಹಿಂದೆ ಹೋದಾಗ ನದಿಯಲ್ಲಿ ಸ್ನಾನ ಮಾಡಿ ಬಂದು ಆಮೇಲೆ ತಿಂತಾ ಇತ್ತಂತೆ. ಇದೆಲ್ಲ ಬನ್ನಂಜೆ ಕಣ್ಣಾರೆ ಕಂಡಿದ್ದು ನಮಗೆ ವಿವರಿಸಿದ್ದು. ಅವರು ಯಾವತ್ತೂ ಕೂಡ ಅಸತ್ಯವಾದ್ದನ್ನು ಹೇಳಲ್ಲ. ಅವರು ಏನು ಹೇಳಿದಾರೋ ಇದು ಮಿಥ್ಯಂ, ಎಲ್ಲವನ್ನೂ ಅಕ್ಸೆಪ್ಟ್ ಮಾಡ್ತಿರಲಿಲ್ಲ. ಅನೇಕ ರೀತಿಯಲ್ಲಿ ಅವರು ಕಾಮೆಂಟ್ ಮಾಡ್ತಾಯಿದ್ರು, ಅಲ್ದಿದ್ದನ್ನು ಕಮೆಂಟ್ ಮಾಡ್ತಾನೇ ಇದ್ದರು. ಈಗ ಉದಾಹರಣೆಗೆ ಅಷ್ಟಮಠದಲ್ಲಿ ಸ್ವಾಮೀಜಿಯವರಿಗೆ, ಪಲಿಮಾರ ಸ್ವಾಮೀಜಿಯವರಿಗೆ ಹೇಳಿದ್ರಂತೆ, ಈ ಬಾಲ ಸನ್ಯಾಸಿಗಳನ್ನು ನೀವು ತಗೋತಿರಲ್ಲ, ಬನ್ನಂಜೆಯವರು ಸಲಹೆ ಕೊಟ್ಟಿರೋದು ನೋಡಿ, ನಮಗೆ ಹೌದು ಅನ್ಸಿಸ್ತಲ್ವಾ? ಆ ಮಕ್ಕಳಿಗೆ ಏನೂ ಗೊತ್ತಿರಲ್ಲ. ಆವಾಗ ನೀವು ಒತ್ತಾಯಪೂರ್ವಕವಾಗಿ ಸನ್ಯಾಸವನ್ನು ಕೊಟ್ಟರೆ ಮುಂದೆ ಪಾಪ ಅವು ಬೆಳೆದೇ ಆದಮೇಲೆ ಏನೇನೋ ಆಸೆಗಳು ಚಿಗುರ್ತಾವಪ್ಪ. ಅವು ತಪ್ಪೇನು? ಆ ಮಕ್ಕಳೇನಾದ್ರು ದಾರಿಗೆ ಬಿಟ್ಟರೆ ಹೌದು ತಪ್ಪಾಗಲಿಲ್ಲ, ಕೊಟ್ಟವರು ತಪ್ಪಲ್ವಾ ಅಂತ ನೇರವಾಗಿ ಹೇಳ್ತಾ ಇದ್ರು. ಆಮೇಲೆ ಶಾಸ್ತ್ರ ಸಂಬಂಧಿಯಾದ ವಿಚಾರಗಳನ್ನು ಸರಿಯಾಗಿ ಅವರು ವಿವೇಕ ಚಕ್ಷುವಿನಿಂದ ಸರಿಯಾಗಿ ಅವಲೋಕಿಸಿ ಹೇಳಿದ್ದನ್ನು ಎಲ್ಲರೂ ಒಪ್ಕೊಳ್ತಿರ್ಲಿಲ್ಲಂತೆ. ಯಾರು ಹೇಳಿದ್ದು ಒಪ್ಕೊಳ್ತಾರೆ? ಈಗ
ಲೋಕವನು ತಿದ್ದಲಿಕೆ ಹೊರಟು ಗೆದ್ದವರಾರು, ಕಾಕುಸ್ಥನೇ ಕೃಷ್ಣನೇ ಬುದ್ಧಜಿನರೇ, ಸಾಕ್ರಟಿಸ್ ಏಸರೇ ಮೋಸಸ್ ಮಹಮ್ಮದರೇ, ಸ್ವೀಕರಿಸಿದಾರನನು ಮರುಳ ಮುನಿಯ. ಬನ್ನಂಜೆ ಗೋವಿಂದಾಚಾರ್ಯರು ಶಾಸ್ತ್ರದಲ್ಲಿ ಇಲ್ಲದ್ದನ್ನು ಹೇಳ್ತಾರೆ ಅಂತ ಅಪಖ್ಯಾತಿ. ಅಂದರೆ ನನಗೇನು ತಿಳಿದಿದೆಯೋ ಅದನ್ನೇ ಬೇರೆಯವ್ರು ಹೇಳಬೇಕು. ಸ್ವಲ್ಪ ವಿಚಾರ ಮಾಡಿ ಸರಿಯಾಗಿ ವಿಚಾರಗಳ ಸತ್ಯದ ವಿಚಾರಗಳನ್ನ ಹೇಳಿದ ತಕ್ಷಣ ನಾವು ಅದನ್ನು ಸ್ವೀಕರಿಸುವ ಹಂತದಲ್ಲೇ ಇರಲ್ಲ. ನಾವು ಬದಲಾವಣೆ ಮಾಡ್ಕೋಬೇಕಲ್ಲ. ಅವರು ಒಂದು ಮಾತು ಹೇಳ್ತಾರೆ, ನಾವು ಯಾವ್ಯಾವ ಮತದ ಆ ಬ್ಯಾಕ್ಗ್ರೌಂಡಲ್ಲಿ ಹುಟ್ಟಿರ್ತೀವಲ್ಲ ಅವನು ಯಾವತ್ತೂ ಕೂಡ ಬೇರೆ ಕಡೆ ತಿರುಗಿ ನೋಡಲ್ಲಂತೆ. ದ್ವೈತ ಮತದವನಾಗಿದ್ದರೆ ದ್ವೈತ ಮತವೇ ಅವನು ಕೊನೆವರೆಗೂ, ಅದ್ವೈತ ಮತವಾಗಿದ್ದರೆ ಅದ್ವೈತ ಬಿಟ್ಟು ಹೊರಗಡೆ ಹೋಗಲ್ಲ. ಮುಸಲ್ಮಾನಾಗಿ ಹುಟ್ಟಿದರೆ ಬೇರೆ ಧರ್ಮಗಳನ್ನು ಅವನು ಸ್ವೀಕರಿಸಲ್ಲ. ಕ್ರಿಶ್ಚಿಯನ್ನಾಗಿ ಹುಟ್ಟಿದರೆ ಅದೇ ಮೂಮೆಂಟಲ್ಲಿ ಇರ್ತಾನೆ. ಇದನ್ನು ತಿಳಿ ಮಾಡಿಕೊಂಡು ಎಲ್ಲವೂ ಸತ್ಯ, ಎಲ್ಲ ರೀತಿಯ ಸತ್ಯ ದರ್ಶನವನ್ನು ಮಾಡಿಸೋರು ಯಾರು? ಅಂತಹ ಸತ್ಯ ದರ್ಶನವನ್ನು ಮಾಡಿಸುವ ಎಲ್ಲ ಪ್ರಯತ್ನ ನಮ್ಮ ಬನ್ನಂಜೆಯವರು ಮಾಡಿದರು. ಅಂಥವರು ಬೇಕಾಗಿತ್ತು ನಮ್ಮ ಸಮಾಜಕ್ಕೆ. ಅಕ್ಷರ ಹೇಳಿದಾಗೆ ಇನ್ನು ಯಾರು ತಿದ್ದವರು ಯಾರು? ಇವತ್ತಂತೂ ಹಾಗೆ ಇವತ್ತು ಸಾಮಾನ್ಯವಾಗಿ ಪ್ರವಚನಗಳನ್ನು ಮಾಡಲಿಕ್ಕೆ ಅದು ಟ್ರೆಂಡ್ ಚೇಂಜ್ ಆಗಿಬಿಟ್ಟಿದೆ. ಏನಿದ್ರೂ 50+. ನಮ್ಮ ಹುಡುಗರು ಯಾರೂ ಬರಲ್ಲ. ನಮಗೆ ಖುಷಿ ಆಗ್ತಾಯಿತ್ತು. ನಾವು ಬಹುಶಃ ನಮಗೆ ಕಾಲೇಜು ಕಾಲದಲ್ಲಿ ಬನ್ನಂಜೆಯವರ ಅಥವಾ ಇನ್ಯಾರೇ ಮಾಡಿದ್ರು ಹೋಗಿ ರೆಗ್ಯುಲರಾಗಿ ಅಟೆಂಡ್ ಮಾಡ್ತಿದ್ವಿ ನಾವು. ಬಹುಶಃ ಆ ಸಂಸ್ಕಾರ ನಮಗಿದೆ. ಇವತ್ತು ಈ ಮಕ್ಕಳು ಹೋಗ್ತಾರಾ, ಬರೇ ಮೊಬೈಲ್ ತಿಕ್ತಾ ಕೂತ್ಕೋತಾರೆ. ಯಾವ ಸಂಸ್ಕಾರ ಕೊಡುತ್ತೆ ಅದು? ಇದಂತಿದ್ದವರು ಯಾರು? ಬನ್ನಂಜೆ ಅಂತವರ ಉಪನ್ಯಾಸಕ್ಕೆ ಆ ಮಕ್ಕಳನ್ನು ಒತ್ತಾಯಪೂರ್ವಕವಾಗಿ 10 ಬಾರಿ ಕರ್ತಂದರೆ ಅವರು ಸ್ವಲ್ಪ ಅದರೊಳಗೆ ರುಚಿ ಬರ್ಬೋದೋ ಏನೋ ಗೊತ್ತಿಲ್ಲ. ಇವತ್ತಂತೂ ದಾರಿ ತಪ್ಪಿ ಹೋಗಿದೆ. ಯಾರೂ ಸಂಸ್ಕಾರದ ಮಾತನ್ನು ಹೇಳುವರಿಲ್ಲ. ಇನ್ನು ಮುಂದೆ ಬಹುಶಃ ಇನ್ನು 10-20 ವರ್ಷ ಆದಮೇಲೆ ಉಪನ್ಯಾಸ, ಪ್ರವಚನ, ಭಾಷಣ ಎಲ್ಲ ಮೂಲೆ ಗುಂಪಾಗ್ಬೋದೋ ಏನೋ ಗೊತ್ತಿಲ್ಲ. ಯಾರು ಕೇಳ್ತಾರೆ? ಕೇಳುವರು ಯಾರೂ ಇಲ್ಲ ಅಂದರೆ ಯಾರು ಹೇಳುವರು ಇರ್ತಾರೆ? ಆದ್ದರಿಂದ ಬನ್ನಂಜೆ ನಮ್ಮ ಪಾಲಿಗೆ ಅದೊಂದು ಒಂದೆರಡು ವಿಸ್ಮಯ ಅಲ್ಲ, ಅದ್ಭುತವಾದ ವಿಸ್ಮಯ ಅದು. ಅಷ್ಟೆಲ್ಲ ಜ್ಞಾನವನ್ನು ಹೇಗೆ ಎಲ್ಲಿ ಇಟ್ಕೊಳ್ತಿದ್ರು? ತಕ್ಷಣ ಬೇಕಾದಾಗ ಬರ್ತಿತ್ತಲ್ಲ. ಇವತ್ತಿಗೂ ನನಗೆ ಆ ಪ್ರಶ್ನೆಗೆ ಉತ್ತರ ಸಿಕ್ಕಲ್ಲ. ಅದು ಹೇಗೆ ಬರುತ್ತೋ ಗೊತ್ತಿಲ್ಲ. ನಾವು ಆ ರೀತಿಯಲ್ಲಿ ಅದೇ ಅವ್ರು ಹೇಳಿದ್ರಲ್ಲ, ಇರವು ಸಂಪತ್ತು, ಈ ಸಂಪತ್ತಲ್ಲ ಇರವಿನ ಅರಿವು ಸಂಪತ್ತು ಅಂತ. ನಮ್ಮ ಪಾಲಿಗೇನು ಇರವು ಸಂಪತ್ತಲ್ಲ, ಇರವಿನ ಮರೆವು ಸಂಪತ್ತು. ಎಲ್ಲ ಬಹುಶಃ ಮರ್ತೆ ಹೋಗುದೆ ನಮಗೆ. 80 ವರ್ಷದವರೆಗೂ ಕೂಡ ಇನ್ನೂ ಮೇಲ್ಪಟ್ಟು ಅವರಿಗೆ ನೆನಪಿನ ಶಕ್ತಿ ಕಡಿಮೆ ಆದಿದ್ದೇ ಇಲ್ವಲ್ಲ. ಅದು ಭಗವಂತನ ಅನುಗ್ರಹ ಅಲ್ವಾ? ಅಂತಹ ಭಗವದ್ ಅನುಗ್ರಹೀತರಾದವರ ವ್ಯಕ್ತಿಗಳನ್ನು ನಾವು ಆಶ್ರಯಿಸಿ ಅವರಿಂದ ಒಳ್ಳೆಯ ವಿಚಾರಗಳನ್ನು ಕಲಿತು ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡ್ರೆ, ನಾನಂತೂ ಅವರು ಅನೇಕ ವಿಚಾರಗಳನ್ನು ಹೇಳಿದ್ದನ್ನು ಕೆಲವಷ್ಟೊಂದು ಜೀವನಕ್ಕೆ ಅಪ್ಲೈ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಯಾರೋ ಕೇಳಿದ್ರು, ವಿಷ್ಣು ಸಹಸ್ರನಾಮ ಮಹಿಳೆಯರು ಹೇಳಬಾರ್ದ ಅಂತ. ಯಾಕೆ ಹೇಳಬಾರ್ದು? ಪ್ರಶ್ನೆ ಅವ್ರದ್ದು, ಯಾಕೆ ಹೇಳಬಾರ್ದು? ಅಲ್ಲ, ಮೈಲಿಗೆಯಲ್ಲಿ ಹೇಳ್ಬೋದಾ? ಯಾಕೆ ಹೇಳಬಾರ್ದು? ಆ ವಿಷ್ಣು ಸಹಸ್ರನಾಮ ಇರುವುದೇ ಮಡಿ ಮಾಡಲಿಕ್ಕೆ, ಮೈಲಿಗೆಯಿಂದ ಮಡಿ ಮಾಡಲಿಕ್ಕೆ. ಅದನ್ನು ಎಲ್ಲಿ ಹೇಳಿದ್ರು ಏನಾಗಲ್ಲ. ಆದ್ದರಿಂದ ಅದನ್ನು ಎಲ್ಲಿ ಬೇಕಾದರೂ ಯಾರು ಬೇಕಾದ್ರೂ ಹೇಳ್ಬೋದು. ಆ ವಿಷ್ಣು ನಾಮಸ್ಮರಣೆಗೆ ಅದೇನು ಭೇದ ಹಾಕಬೇಕು? ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತಲ್ಲ ನಮಗೆ. ಅವತ್ತಿನಿಂದ ಅವರು ಬಹುಶಃ ನನ್ನ ಕಾಲೇಜು ದಿನಗಳಲ್ಲಿ ಅವ್ರು ಹೇಳಿದ ಮಾತು, ಅವತ್ತಿನಿಂದ ಇವತ್ತಿನವರೆಗೂ ನನಗೆ ವಿಷ್ಣು ಸಹಸ್ರನಾಮ ಮಡಿಯಲ್ಲೇ ಕೂತ್ಕೊಂಡು ಹೇಳಬೇಕು ಅಂತ ಭಾವನೆ ಇಲ್ಲ. ವಾಕಿಂಗ್ ಮಾಡ್ತಾ ಹೇಳ್ತಾ ಇರ್ತೀನಿ. ಬೆಳಿಗ್ಗೆ ಒಮ್ಮೆ, ಸಾಯಂಕಾಲ ಒಮ್ಮೆ ವಾಕಿಂಗ್ ಮಾಡ್ತಾ ಕಾಡು ಹರಟೆ ಹೇಳ್ತಾನ ಸರ್ಕಾರದ ಬಗ್ಗೆನೋ ಅದ್ರ ಬಗ್ಗೆನೋ ಮಾತಾಡೋದಕ್ಕಿಂತ ವಿಷ್ಣು ಸಹಸ್ರನಾಮ ಹೇಳಿದರೆ ಅದು ನನಗೆ ಎಷ್ಟು ಬೆಳಕು ಕೊಟ್ಟಿದೆ ಅಂತ ನನ್ನ ಅನುಭವಕ್ಕೆ ಬಂದಿದೆ. ಬೇರೆಯವ್ರಿಗೆ ಹೇಳಿದ್ರೆ ನಂಬ್ತಾರ ಇಲ್ಲ ಗೊತ್ತಿಲ್ಲ. ಸುಮ್ಮನೆ ಕಾಲ ಕಳೆಯುವುದಕ್ಕಿಂತ ಇದು ಬನ್ನಂಜೆಯವರು ನಮಗೆ ಸಲಹೆ ಕೊಟ್ಟಿರುವಂಥದ್ದು. ಇಂಥದ್ದು 100 ಸಲಹೆ ಕೊಟ್ಟಿದ್ದಾರೆ. ಯಾರೋ ಮನೆ ಕರ್ಕೊಂಡು ಹೋದ್ರಂತೆ. ನಮ್ಮ ಮನೆ ಇಷ್ಟೆಲ್ಲ ದೊಡ್ಡ ಮನೆ ಕಟ್ಟಿದ್ದೇನೆ ಆಚಾರ್ಯರೇ, ನನಗೊಂದು ಕೊರಗು. ಯಾರೋ ವಾಸ್ತು ತಜ್ಞರು ಬಂದು ನಿಮ್ಮ ಮನೆಯ ವಾಸ್ತು ಸರಿ ಇಲ್ಲ ಅಂತಂದ್ರಂತೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಖರ್ಚು ಮಾಡಿದರೆ ಕೋಟಿಗಟ್ಟಲೆ ಖರ್ಚು ಮಾಡಬೇಕು, ಇಷ್ಟು ದೊಡ್ಡ ಮನೆ ಕಟ್ಟಿದ್ದೇನೆ ಅಂತ ಬನ್ನಂಜಿಯವ್ರನ್ನ ಸಲಹೆ ಕೊಟ್ಟರು. ಗೊತ್ತಾ ಏನು ಖುಷಿಯಾಗುತ್ತೆ ಅದು? ಅಪ್ಪ, ಮನೆಗೆ ವಾಸ್ತು ಏನು ನೋಡೋಕ್ಕೆ ಹೋಗಬೇಡಪ್ಪ. ಪಕ್ಷಿ ಗೂಡು ಕಟ್ಟುತ್ತಲ್ಲ ಅದು ವಾಸ್ತು ನೋಡುತ್ತಾ? ಪಕ್ಷಿ ಗೂಡು ಕಟ್ಟುತ್ತಲ್ಲ ವಾಸ್ತು ನೋಡುತ್ತಾ? ಮುಹೂರ್ತ ನೋಡುತ್ತಾ? ನಿನ್ನ ದೇವರ ಮನೆ ಇದೆಯಲ್ಲ
ಅದನ್ನು ಚಂದ ಮಾಡಿಬಿಡು ಸಾಕು, ಅದೇ ವಾಸ್ತು. ಎಷ್ಟು ಖುಷಿಯಾಗಿರ್ಬೇಕಲ್ವ. ಇಂಥದ್ದು ನೂರಾರು ಸಲಹೆಗಳನ್ನು ಆಚಾರ್ಯರು ಕೊಡ್ತಿದ್ರು. ನಾನು ಅವರ ಮನೆಯ ಮುಂಭಾಗದಲ್ಲೇ ತಿರುಗ್ತಾ ಇದ್ದೆ. ಬನ್ನಂಜಿಯವರ ಸಮೀಪಕ್ಕೆ ಹೋಗಲಿಲ್ಲ ನಾನು. ಆದರೆ ಬನ್ನಂಜಿಯವರ 2 ಮಕ್ಕಳು, ಗಂಡು ಮಕ್ಕಳು ಅಂತ ಅನಿಸುತ್ತೆ, ನನ್ನ ಹತ್ರ ಸಂಸ್ಕೃತ ಪಾಠ ಕಲೆಗೆ ಬರ್ತಿದ್ರು ಆರಂಭದಲ್ಲಿ. ಇನ್ನು ವೀಣಾ ಇನ್ನೂ ಚಿಕ್ಕ ಹುಡುಗಿ. ಆ ಸಮಯದಲ್ಲಿ 2 ಮಕ್ಕಳು ಅಲ್ಲಿ ಆ ಅಂಬಲಪಾಡಿ ದೇವಸ್ಥಾನ ಎದುರುಗಡೆ ಕೆರೆ ಇತ್ತು, ಕೊಳ ಇತ್ತು, ಅಲ್ಲೊಂದು ರೂಮ್ ಕೊಟ್ಟಿದ್ರು. ನಿಟ್ಲಾಪುರ ಕೃಷ್ಣಮೂರ್ತಿ ಅಂತ ಒಬ್ಬರಿದ್ದರು. ಅವರು ನನಗೆ ಓದಲಿಕ್ಕೆಲ್ಲ ಬೇಕಲ್ಲ, ಫೀಸ್ ಎಲ್ಲ, ಅದಕ್ಕೋಸ್ಕರವಾಗಿ ನೀನು ಮಾಡಪ್ಪ ಅಂಥೇಳಿ ಕಳಿಸಿದ್ರು. ನಾನು ಉಡುಪಿ ಪೇಜಾವರ ಮಠದಿಂದ ಅಂಬಲಪಾಡುವರಿಗೆ ನಡ್ಕೊಂಡು ಬಂದು ಅಲ್ಲಿ ಪಾಠ ಮಾಡಿ ಹೋಗ್ತಿದ್ದೆ. ಅದರಲ್ಲಿ 2 ಬನ್ನಂಜಿಯ ಮಕ್ಕಳು ಬಂದಿದ್ದರು. ಬನ್ನಂಜಿಯವರು ನಮ್ಗೆ ಗೊತ್ತಿತ್ತು. ನನಗೇನು ಹೆಮ್ಮೆ ಅಂದರೆ, ಬನ್ನಂಜಿಯ ಮಕ್ಕಳಿಗೂ ಸಂಸ್ಕೃತ ಕಲ್ತಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ, ಕಲಿಸಿದ್ದೇನೆ ಅಂತ ಹೆಮ್ಮೆ ಅಷ್ಟೆ. ಆ ಹೆಮ್ಮೆಯಲ್ಲೇ ಆನಂದವನ್ನು ಅನುಭವಿಸುವಂಥದ್ದು ಇದೆಯಲ್ಲ, ಮಹಾತ್ಮರ ಸನ್ನಿಧಾನವೇ ಅಂಥದ್ದು. ನಮಗೆಲ್ಲ ಅದು ಸಿಕ್ಕಿದೆಯಲ್ಲ. ಆದರೆ ನನಗೊಂದು ಸಂತೋಷ ಏನು ಅಂದರೆ, ಬನ್ನಂಜಿಯವರು ಇಹಲೋಕ ಪ್ರಯಾಣವನ್ನು ಮುಗಿಸಿದ ಮೇಲೂ ಕೂಡ ಇಷ್ಟು ವರ್ಷಗಳವರೆಗೂ ಕೂಡ ಅವರ ನೆನಪು ಮಾಸ್ಲಿಕ್ಕೆ ಬಿಡಲಿಲ್ಲ ವೀಣಕ್ಕ. ಇನ್ಯಾರು ಭಗವದ್ಗೀತೆ, ಭಾಗವತ, ರಾಮಾಯಣ ಇದನ್ನೆಲ್ಲ ಪ್ರವಚನ ಮಾಡುವವರು ಯಾರು ಅಂತ ದೊಡ್ಡ ಪ್ರಶ್ನೆ ಬನ್ನಂಜೆಗೂ ಬಂದಿತ್ತು. ಕೊನೆಗೆ ವೀಣಾ ಬನ್ನಂಜೆ ನೋಡಿಕೊಂಡು, ನಾನು ಯಾರು ಅಂತ ಯೋಚನೆ ಮಾಡ್ತಿದ್ದೆ, ಇನ್ನು ಮಗಳು ತಯಾರಾದಲು ಅಂತ ಹೇಳಿದ್ರಂತೆ. ಆದ್ದರಿಂದ ಆ ಕ್ಷಣದಿಂದ 19ನೇ ವರ್ಷದಿಂದ ವೀಣಕ್ಕ ಮಹಾಭಾರತ, ಭಾಗವತ, ಆಮೇಲೆ ಭಗವದ್ಗೀತೆ ಎಲ್ಲವನ್ನೂ ಅಧ್ಯಯನ ಮಾಡಿ ಅದು ದೇವರು ನಡೆಸಿ ಅವರಿಗೂ ಕೂಡ ಬನ್ನಂಜಿ ಹಾಗೆ ಅದ್ಭುತವಾದ ಮೆಮೊರಿ ಶಕ್ತಿ ಇದೆ. ನಾವೆಲ್ಲ ಸೇರಿಕೊಂಡು ಅವರಿಗೆ ನಾವು ಹಾರೈಸೋಣ. ಅವರು ಇನ್ನೂ ಬನ್ನಂಜೆಯ ಪ್ರತಿನಿಧಿಯಾಗಿ ನಮ್ಮೆಲ್ಲರ ಮುಂದೆ ಇರಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.